ಬೆಳಗ್ಗೆಯಿಂದ ಲೋಡ್ ಹುಡುಕಿನೇ ಸಾಕಾಗೋಯ್ತು. ಒಂದೇ ಒಂದು ಲೋಡ್ ಸೆಟ್ ಆಗಿಲ್ಲ. ಅಣ್ಣ ನೀನ್ ಮಾಡಿರೋ ಟೇಸ್ಟ್ಗೆ ನೋಡಿಲಿ ಈ ರೊಟ್ಟಿನ ಮುಡ್ದು ಈ ತರ ತಿನ್ಬೇಕು ಅನ್ನ ಟೇಸ್ಟ್ ನೋಡ ಇಲ್ಲಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ, ಏನು ಕತೆ ಅಂದರೆ ಇವತ್ತು ಬಂದು ಬಿಡದಿಲ್ಲಿದ್ದೀವಿ. ಬಿಟ್ಟು ಸ್ವಲ್ಪ ಮುಂದೆ ಗಾಡಿ ಸೈಡ್ಗೆ ಹಾಕ್ಕೊಂಡಿದ್ದೀವಿ. ಬೆಳಗ್ಗೆ ಹಿಂದೆ ಅಲ್ಲಿ ಬಂಕಲ್ಲಿ ಹಾಕಿದ್ವಿ, ಬಂದು ಇಲ್ಲಿ ಹಾಕಿದ್ದೀವಿ. ಇವಾಗ ಬಿಡದಿ ಇನ್ನೂ ಹಿಂದೆ ಇದೆ, ಅಂದರೆ ಬಿಡದಿನ ಮುಂದೆ ಇದೆ, ಹಿಂದೆ ಇದೆ ಮುಂದೆ ಇದೆ ಗೊತ್ತಾಗ್ತಿಲ್ಲ, ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಯಾಕಂದರೆ ಈ ಕಡೆ ಜಾಸ್ತಿ ಬರಲ್ವಲ್ಲ, ಹಂಗಾಗಿ ಸದ್ಯಕ್ಕೆಲ್ಲ ಇದ್ದೀವಿ ಬಿಡದಿ ಹಿಂದೆ ಮುಂದೆ. ಇವಾಗ ಲೋಡು ಸಿಗ್ತಾ ಇಲ್ಲ, ಅದೇ ಸಮಸ್ಯೆ ಆಗಿರೋದು ನಮಗೆ. ಏನಪ್ಪ ಅಂದರೆ ಯಾರಿಗೆ ಫೋನ್ ಮಾಡಿದ್ರು 10 ಟನ್ ಲೋಡ್ ಹೇಳ್ತಾರೆ, 12 ಟನ್ ಲೋಡ್ ಹೇಳ್ತಾರೆ, 16 ಟನ್ ಲೋಡ್ ಕೊಡ್ತಾ ಇಲ್ಲ. ಇಲ್ಲ 25 ಟನ್ನು ಇಲ್ಲ 35 ಟನ್ ಇದೆ ಅಂತಾರೆ. 16 ಟನ್ 15 ಟನ್ ಲೋಡೇ ಸಿಗ್ತಾ ಇಲ್ಲ. ಇದು ಸಮಸ್ಯೆ ಆಗಿರೋದು. 8 ವೀಲ್ ತಗೊಂಡು ತಪ್ಪು ಮಾಡಿಬಿಟ್ವಾ ಅನ್ನಿಸ್ತಾ ಇದೆ ಇವಾಗ. ಹೆಂಗರು ಹಿಂಗೆ ತುಂಬ ತಪ್ಪು ಮಾಡಿದ್ವಿ ಅಂತ ಅನಿಸ್ತಾ ಇದೆ. ಏನೆಲ್ಲ ಸ್ವಲ್ಪ ಸೆಟ್ ಆಗೋವರೆಗೂ ಗಾಡಿ ಅಷ್ಟೇ. ಸ್ಟಾರ್ಟಿಂಗ್ ಹಂಗೆ ಅನ್ಸೋದು. ಹೊಸದಾಗಿ ಈಗ ಏನು ಗೊತ್ತಿಲ್ಲದ ಹೊಸ ಗಾಡಿ ತಗೊಂಡಂಗೆ ಆಗೈತೆ ನಮ್ಮ ಪರಿಸ್ಥಿತಿ. ಇವಾಗ ನಮಗೆ 8 ವೀಲ್ದು ಏನೂ ಗೊತ್ತಿಲ್ಲ, ತಗೊಂಡಿದ್ದೀವಿ, ಅನುಭವಿಸ್ಬೇಕು ಸ್ವಲ್ಪ ದಿನ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇಲ್ಲ ಒಂದು ಕಾಫಿ ಕುಡ್ಕೊಂಬರೋಣ ಹೋಗಿ, ಆಮೇಲೆ ಲೋಡ್ ಹುಡ್ಕೋಣ ಏನಾಗುತ್ತೆ ಏನು ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಬನ್ನಿ. ಇವಾಗ ಎದ್ವಿ ಸ್ವಲ್ಪ ಲೇಟಾಗಿ, 8:30 9 ಗಂಟೆ ಆಯಿತು. ಅಲ್ಲಿಂದ ಸೀದಾ ಹಂಗೆ ಮುಂದೆ ಬಂದ್ವಿ. ಬಿಡದಿ ಸಿಟಿ ಎಲ್ಲ ಪಾಸ್ ಮಾಡಿಕೊಂಡು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಇದ್ದಿದ್ದ ಜಾಗದಲ್ಲಿ ಇದ್ರೆ ಲೋಡ್ ಆಗಲ್ಲ, ಹಾಗೆ ಸ್ವಲ್ಪ ದೂರ ಮುಂದೆ ನಾವು ಹೋಗೋಣ ಅಂತ. ನೋಡೋಣ ಬನ್ನಿ, ಮುಂದೆ ಹೋಗಿ ಏನಾನ ಲೋಡು ಹುಡ್ಕೋಣ. ಲೋಡೇ ಸಿಗ್ತಾ ಇಲ್ಲ, ಅದೇ ಸಮಸ್ಯೆ ನಮಗೆ. ಬೆಳಗ್ಗೆಯಿಂದ ಲೋಡ್ ಹುಡುಕಿನೇ ಸಾಕಾಗೋಯ್ತು. ಒಂದೇ ಒಂದು ಲೋಡ್ ಸೆಟ್ ಆಗಿಲ್ಲ. ಅಡುಗೆ ಮಾಡೋಣ ಅಂದರೆ ಲೋಡ್ ಹುಡ್ಕೊಂಡು ಕುಂತ್ಬಿಟ್ಟಿದ್ವಿ, ಟೈಮ್ ಆಗಿತ್ತು. ಹಂಗಾಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬಿಡದಿಲ್ಲ ಎಲ್ಲಪ್ಪ ಇದ್ವಿ, ಟೊಯೋಟಾ ಶೋರೂಮು ಆಪೋಸಿಟು, ಶೋರೂಮ್ ಅಲ್ಲ ಟೊಯೋಟಾ ಪ್ಲಾಂಟ್ ಆಪೋಸಿಟು. ಇಲ್ಲಿ ಮುಂದೆ ಹೋದರೆ ಕೊಕೋ-ಕೋಲಾ. ಹೋಗೋಣ ಬನ್ನಿ. ಬೆಳಿಗ್ಗೆಯಿಂದ ಕುತ್ಕೊಂಡು ಲೋಡ್ ಹುಡುಕಿ ಸಾಕಾಗೋಗೈತೆ. ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲ ಮುಗಿದೋಯ್ತು, ಎಲ್ಲರಿಗೂ ಫೋನ್ ಮಾಡಿದ್ದಾಯ್ತು, ಯಾವುದು ಲೋಡ್ ಸೆಟ್ ಆಗಿಲ್ಲ. ಹಂಗಾಗಿ ಆನ್ಲೈನಲ್ಲಿ ಲೋಡ್ ಹುಡ್ಕೋಣ ಅಂತ ಹುಡುಕ್ತಾ ಇದ್ದು. ಬ್ಲಾಕ್ ಬುಕ್ ಅಂತ ಒಂದು ಆ್ಯಪ್ ಇದೆ ನೋಡಿ, ತೋರಿಸ್ತೀನಿ. ಇದೆ ಬ್ಲಾಕ್ ಬುಕ್ ಅಂತ ಒಂದು ಆ್ಯಪ್ ಇದೆ ನೋಡಿ, ಇದು ಆ್ಯಪು. ಇದರಲ್ಲಿ ಒಂದು ಲೋಡ್ ಬಂದಿತ್ತು 16 ಟನ್ ಜಾರ್ಖಂಡ್ ಟಾಟಾ ಜಮ್ಶೆದ್ಪುರ್ಗೆ. ಕೇಳಿದೆ ರೇಟ್ ಗೀಟೆಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ ಟ್ರಾನ್ಸ್ಪೋರ್ಟರ್ ಏನು ಹೇಳ್ತಾರೆ ಅಂದರೆ ಹಂಗೆ ಇರಿ, ಅವರೇ ಮಾಡಿದ್ರು. ಅಣ್ಣ చెప్పండి ఎంతనా? कितना 16 टन का फुल भाड़ा बोलने का, टन का हिसाब से बोलने का? फुल 1:20 तक पूछो. सोलह टन हाँ 16 120. हेलो हाँ पूछ के बोलो. 120 में जाता है ना लोड करके वो सब्जी गिब्जी. ऊपर नीचे कर दो, बात करो, कोई बात नहीं. కొంచెం ఎక్కువ తక్కువ మాట్లాడండి అన్న, పర్వాలేదు. ಮಾತಾಡಿ చెప్పండి. ಅವರೇ ಫೋನ್ ಮಾಡಿದ್ರು. ಸಮಸ್ಯೆ ಏನಪ್ಪ ಅಂದರೆ ಅವ್ರು ಟ್ರಾನ್ಸ್ಪೋರ್ಟರು ಆಲ್ಮೋಸ್ಟ್ ಇದರಲ್ಲಿ ತೋರಿಸ್ತಾರೆ ಲೆಕ್ಕಕ್ಕೆ ಒಂದು 20 ವರ್ಷದ ಟ್ರಾನ್ಸ್ಪೋರ್ಟ್. ಅದು ಅವ್ರಿಗೆ 8 ವೀಲ್ ಲಾರಿ ಇರೋದೇ ಗೊತ್ತಿಲ್ಲ. ಇದು ಕಾಮಿಡಿ ಅಂದರೆ. ನನ್ನೇ ಕೇಳ್ತವ್ರೆ ಯಾವ್ದು ಗಾಡಿ ನಿಂದು ಅಣ್ಣ? 8 ವೀಲು. ಅದೇ ಕ್ಯಾಂಟ್ರ್ ಬರುತ್ತಲ್ಲ ಅದ ಅಂದರು. ಅಲ್ಲಣ್ಣ ಅಂದೆ. ಲಾರಿ ಬರುತ್ತಲ್ಲ 10 ವೀಲ್ ಅದ ಅಂದರು. ಅಲ್ಲಣ್ಣ, ಎರಡಕ್ಕೂ ಮಧ್ಯೆ 8 ವೀಲ್ ಅಣ್ಣ ಅಂದರು. 8 ವೀಲ್ ಹೆಂಗೆ ಬರ್ತಾವೆ? ಅದು ಫೋಟೋ ಹಾಕು ನೋಡೋಣ ಅಂತ ವಾಟ್ಸಪ್ ನಂಬರ್ ಕೊಟ್ಟು ಫೋಟೋ ಹಾಕ್ಸ್ಕೊಂಡು ಆಮೇಲೆ ಲೋಡ್ ಬಗ್ಗೆ ಮಾತಾಡ್ತವ್ರೆ. ರೇಟ್ ಕೇಳಿದ್ದಾರೆ 1800 ಕಿಲೋಮೀಟ್ರ್ ಆಗುತ್ತೆ ಹೆಚ್ಚು ಕಡಿಮೆ ಇಲ್ಲಿಂದ ಅಲ್ಲಿಗೆ. ನಾವು 1,20,000 ಬಾಡಿಗೆ ಕೇಳಿದ್ದೀವಿ. ಇಲ್ಲಿಂದ ಸ್ವಲ್ಪ ರೈಸ್ ಬಾಡಿಗೆನೇ ಹೋಗೋದು ಮೇಲಕ್ಕೆ, ಆ ಕಡೆಯಿಂದ ಬರ್ತಾ ಡೌನ್ ಬಾಡಿಗೆ ಬರುತ್ತೆ. ಹಂಗಾಗಿ ನನ್ನ ಲೆಕ್ಕಕ್ಕೆ 1800 ಕಿಲೋಮೀಟ್ರು, ನಮ್ಮ ಲೆಕ್ಕಕ್ಕೆ ಒಂದು 65 ರೂಪಾಯಿ ಕಿಲೋಮೀಟ್ರ್ ಈ ಗಾಡಿಗೆ ಲೆಕ್ಕಾಚಾರಕ್ಕೆ ಕೇಳಿದ್ದೀವಿ. ನೋಡೋಣ, ಅವರೇನೋ ಒಂದು 10 ಕೊಟ್ಟರು ಪರವಾಗಿಲ್ಲ, ಹೋಗ್ಬೋದು. 60 ರೂಪಾಯಿ ಬೀಳುತ್ತೆ, ವರ್ಕೌಟ್ ಆಗುತ್ತೆ. ಹಂಗಾಗಿ 16 ಟನ್ ಲೋಡ್ಗೆ ಸ್ಟೀಲ್ ಲೋಡ್ ಅಂತೇನೋ. ಮತ್ತು ಜಮ್ಶೆದ್ಪುರಿಂದ ಬೇರೆ ಕಡೆ ಲೋಡ್ ಆಗ್ತವೆ, ಅಲ್ಲಿಂದ ರೆಗ್ಯುಲರ್ ಲೋಡ್ ಸಿಕ್ಕೇ ಸಿಗ್ತವೆ. ಏನಕ್ಕೆ ಲೋಡ್ ಸಿಗ್ತವೆ ಅಂದರೆ
ನಮ್ಮ ಇಂಡಿಯಾ ಪೂರ್ತಿ ಟಾಟಾದ ಏನು ಸ್ಪೇರ್ ಪಾರ್ಟ್ಸ್ ಇದೆಯೋ ದೊಡ್ಡ ಗಾಡಿದು 14 ವೀಲ್ 16 ವೀಲು ಟ್ರೈಲರ್ಗಳದ್ದು ಅದರದ್ದೆಲ್ಲ ಅಲ್ಲೇ ರೆಡಿ ಆಗಬೇಕು. ಜಮ್ಶೆದ್ಪುರಲ್ಲಿ ದೊಡ್ಡದು ಟಾಟಾ ಪ್ಲ್ಯಾಂಟ್ ಇದೆ. ನಮ್ಮ ದೊಡ್ಡ ಗಾಡಿಗಳು ಅಂದರೆ ಕ್ಯಾಂಟ್ರ್ ಬಿಟ್ಟು ಬೇರೆ ದೊಡ್ಡ ಗಾಡಿಗಳು ಏನಿದಾವೋ 10 ವೀಲ್ 12 ವೀಲ್ 14 ವೀಲ್ 16 ವೀಲ್ ಚಾಸಿಗಳು ಎಲ್ಲ ರೆಡಿ ಆಗೋದು ಜಮ್ಶೆದ್ಪುರಲ್ಲೇ ಟಾಟಾದು. ಹಾಗಾಗಿ ಅಲ್ಲಿಂದ ಲೋಡ್ಸ್ ನಮ್ಗೆ ಸಿಗ್ತದೆ, ಏನು ಸಮಸ್ಯೆ ಇಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಈ ಲೋಡ್ನ ಹುಡುಕ್ತಾ ಇದ್ವಿ. 1.20 ರೇಟ್ ಹೇಳಿದ್ವಿ. ಅವ್ರು ಎಷ್ಟು ಹೇಳ್ತಾರೋ ನೋಡ್ಕೊಂಡು ಡಿಸ್ಕಷನ್ ಮಾಡಿ ಆದರೆ ಜಾರ್ಖಂಡಿಗೆ ಲೋಡ್ ಮಾಡೋಣ ಅಂತ ಇವಾಗ ನೋಡೋಣ, ವೆಯ್ಟ್ ಮಾಡೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. 1.20 ಕೇಳಿದ್ದೀವಿ ಬಾಡಿಗೆ. ಬೆಳಗ್ಗೆಯಿಂದ ಕುತ್ಕೊಂಡು ಬೇಜಾರಾಯಿತು. ಅಣ್ಣವ್ರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅಣ್ಣ ನಿನ್ನ ಹೆಸರು? ಶಿವ ಅಂತ. ಇದು ನಾನೇ ಇಟ್ಕೊಂತೀರಣ್ಣ. ಅಣ್ಣ ನಿಮ್ಮ ಹೆಸರು? ಶಿವ ಅಂತಾನೆ. ಇಬ್ಬರು ಶಿವನ? ಓ ವಾಟ್ ಎ ಮಿರಾಕಲ್. ಇವತ್ತು ಅಣ್ಣವ್ರು ಇಬ್ಬರು ಸಿಕ್ಕಿದ್ರು. ಅವರು ಇಲ್ಲೇ ಕೊಕೋಕೋಲಾದಲ್ಲಿ ಗಾಡಿ ಓಡಿಸ್ತಾರತ್ತೆ. ಸದ್ಯಕ್ಕೆ ನಾವು ಇವಾಗ ನಮ್ಮ ಗಾಡಿಗೆ ಅಡುಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದೀವಿ. ಅಣ್ಣವ್ರಿಗೂ ಅಡುಗೆ ಮಾಡಿ ತಿನ್ಸೋಣ, ನಮ್ಮ ಕೈ ರುಚಿ ಇವತ್ತು. ಬನ್ನಿ, ಏನು ಮಾಡೋದು ಏನು ಬಿಡೋದು ಹೇಳ್ತೀವಿ ಆಮೇಲೆ ನಿಮಗೆ. 5 ಲೀಟ್ರ್ ಕುಕ್ಕರಲ್ಲಿ ಅನ್ನಕ್ಕೆ ಇಡ್ತಾ ಇದ್ದೀವಿ. ದೊಡ್ಡ ಪಾತ್ರೆಯಲ್ಲಿ ಚಿಕನ್ ಮಾಡೋಣ ಅಂತ. ಇವತ್ತಿನ ನಮ್ಮ ಸ್ಪೆಷಲ್ ಬಂದು ಚಿಕನ್ ಮಸಾಲ. ಹೆಂಗೆ ಮಾಡ್ತೀವಿ ಏನು ನಾನು ತೋರಿಸ್ತೀವಿ. ಸದ್ಯಕ್ಕೆ ಅಕ್ಕಿ 2 ಸಾರಿ ತೊಳೆದು ಕ್ಲೀನಾಗಿ ರೈಸ್ ಗಿಡನ ಮಾಡೋಣ. ಕುತ್ಕೊಂಡು ನೀನು ಸ್ವಲ್ಪ ಈ ಕಡೆ ಸರ್ಕೊಂಬಿಡೋಣ. ಪಾಪ ಅಣ್ಣ ಯಾಕೆ ನಿಂತೈತೆ ಒಬ್ರೆ. ಅಕ್ಕಿನ ಮಾತ್ರ 2 ಸಾರಿ ತೊಳ್ಕೊಂತೀವಿ. ಮನೇಲಿ ಹೆಂಗೆ 2 ಸಾರಿ ತೊಳಿತಾರೋ ಹಾಗೆ. ಯಾಕಂದರೆ ಫುಲ್ಲು ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು. ಹೊಟ್ಟೆಗೆ ತಿನ್ನೋದು ಅಷ್ಟೇ ನೀಟಾಗಿ ಮಾಡ್ಕೊಂಡು ತಿನ್ಬೇಕು ಅಡುಗೆ ಮಾತ್ರ. ಜನ ಅಡುಗೆ ವ್ಲಾಗ್ ಭಾರಿ ಇಷ್ಟಪಡ್ತಾರೆ ಲಾರಿಗಿಂತ, ಗೊತ್ತಾ? ಓ ರೈಸ್ ಎಲ್ಲ ಮಾಡಿದ್ದಾಯ್ತು. ಇವಾಗ ರೈಸ್ ಕೆಳಗಡೆ ಇಟ್ಬಿಡೋಣ. ಈಗ ಚಿಕನ್ ರೆಡಿ ಮಾಡೋಣ. ಚಿಕನ್ ಮಸಾಲ ಸಾಂಬಾರು ಫ್ರೈ ಏನು ಬೇಕಾದ್ರೂ ಅನ್ಕೊಬೋದು ನೀವು. 2 kg ತಂದಿದ್ದೀವಿ. 2 kg ಫುಲ್ಲಾಗಿ ಹೋಯ್ತು. ಇದಕ್ಕೆ ತೊಳೆಯೋಕ್ಕೆ ನಡೆಯುತ್ತೆ. ಕ್ಲೀನಾಗಿ ವಾಶ್ ಮಾಡ್ಕೊಂಡು ಆ ಪಾತ್ರೆಯಲ್ಲಿ ಮಾಡೋಣ ಚಿಕನ್ನ. ಯಾರ್ಯಾರಿಗೆ ಚಿಕನ್ ಇಷ್ಟನೋ, ಅದು ನಾವು ಮಾಡೋ ಚಿಕನ್ ಇಷ್ಟನೋ, ನಮ್ಮ ಬ್ಲಾಗ್ಸ್ನ 3 ವರ್ಷದಿಂದ ನೋಡ್ತಿರೋ ಯಾರು ಇರೋ, ಗೋವಾ ಟ್ರಿಪ್ ಹೋಗ್ಬೇಕಾದ್ರೆ ಹೆಂಗೆ ಮಾಡ್ತಾಯಿದ್ವಿ ಚಿಕನ್ನು ಅಂತ ಒಂದು ಕಮೆಂಟ್ ಹಾಕ್ಬಿಟ್ರಿ. ಕೆಲವರು ಚಿಕನ್ನ ವಾಶ್ ಮಾಡಿ ಸಾಂಬಾರು ಮಾಡ್ತಾರೆ, ಕೆಲವರು ಹಂಗೆ ಮಾಡ್ತಾರೆ. ನಾವಂತೂ ಯಾವಾಗಲೂ ಕ್ಲೀನಾಗಿ ವಾಶ್ ಮಾಡ್ಕೊಂಡೇ ಮಾಡೋದು. ಇವಾಗ ಗ್ಯಾಸ್ ಹಚ್ಚೋಣ ಫಸ್ಟು. ನಮ್ಮ 8055 ಬೆಂಜಲ್ಲಿ ಮಿಕ್ಸಿ ಇದ್ದಂಗೆ ಇದ್ದಿದ್ರೆ ಒಳ್ಳೆ ಖಾರ ಹರಿದ್ಬಿಟ್ಟು ಮಾಡ್ಬೋದಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಹಂಗೆ ಟೊಮೊಟೊ ನೋಡಿ ಫುಲ್ಲು ಕರಗಿಸ್ಬಿಟ್ಟು ಮಾಡ್ತಾಯಿದ್ದೀವಿ ಚಿಕನ್ ಮಸಾಲನ. ಬರೀ ಹಿಂಗೆ ಬೇಯಿಸ್ಬಿಟ್ಟೆ ಟೊಮೊಟೊ ಎಲ್ಲ ಕರಗಿಸಿ ಅದನ್ನೇ ಗ್ರೇವಿ ಮಾಡೋದು. ಮಿಕ್ಸಿ ಇದ್ದಿದ್ರೆ ಕ್ಲೀನಾಗಿ ಮಾಡ್ಬೋದಿತ್ತು. ಒಂದ್ಸರಿ ಕೊಯಮತ್ತೂರಲ್ಲಿ ಮಾಡಿದ್ವಲ್ಲ ಆ ಥರ. ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಹಿಂಗೆ ಮಾಡೋಣ ಇವತ್ತು. ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಸ್ವಲ್ಪ ಅರಿಶಿನ ಪುಡಿ ಖಾರ ಉಪ್ಪು ಹಾಕಿ ಸ್ವಲ್ಪ ಮಾಡೋಣ, ಫ್ರೈ ಮಾಡೋಣ. ಸ್ವಲ್ಪ ಖಾರ ಎಲ್ಲ ಹತ್ಕೊಳ್ಳಿ ಅಂತ ಸ್ವಲ್ಪ ಅರಿಶಿನ ಪುಡಿ, ಸಾಕು, ಜಾಸ್ತಿ ಹಾಕಬಾರ್ದು ಅರಿಶಿನ. ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಮಸಾಲ ಐಟಮ್ ಹಾಕೋದಾಗುತ್ತೆ. ಅಂತೂ ಇಂತೂ ಚಿಕನ್ನು ಆಲ್ಮೋಸ್ಟ್ ಅಲ್ಲಿ ಬೇಯಕ್ಕೆ ಬಂದಿದೆ. ನೋಡ್ಬೋದು ಚಿಕನ್ ಹೆಂಗಾಗಿದೆ ಅಂತ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡೋಕ್ಕೆ ತಿನ್ನೋಕ್ಕೆ ನಮ್ಮ ಅಣ್ಣವರೆಲ್ಲ ಹೇಳ್ತಾರೆ ಆಮೇಲೆ ಹೆಂಗಿದೆ ಅಂತ. ಏನಣ್ಣ ತಿನ್ಬಿಟ್ಟು ಹೇಳ್ತೀರಾ?
ಚಿಕನ್ ಎಲ್ಲ ರೆಡಿ ಮಾಡಿದ್ದಾಯಿತು. ರೆಡಿ ಮಾಡಿಬಿಟ್ಟು ಈರುಳ್ಳಿ ಸೌತೆಕಾಯಿ ಎಲ್ಲ ಸೈಡ್ಸ್ಗೆ ಕೊಯ್ತಾ ಇದ್ದೀವಿ. ನೋಡ್ಬೋದು ನಾನ್ ವೆಜ್ಗೆ ಈರುಳ್ಳಿ ಸೌತೆಕಾಯಿ ಇದ್ರೇ ಚೆಂದ ತಿನ್ನೋಕ್ಕೆ. ನೋಡಿ ಈರುಳ್ಳಿ ಸೌತೆಕಾಯಿ ಎಲ್ಲ ಕೊಯ್ದಿದ್ದಾಯಿತು. ಈಗ ಚಿಕನ್ನು ಹೆಂಗಾಗೈತೆ ನೋಡೋಣ ಬನ್ನಿ. ಇಷ್ಟೊತ್ತು ಸ್ವಲ್ಪ ಹಂಗೆ ಇಟ್ಟಿದ್ವಿ. ನೋಡಿ ನಾವು ಮಾಡಿರೋ ಚಿಕನ್ನು ಯಾವ ಥರ ಆಗಿದೆ ಅಂತ. ಒಳ್ಳೆ ಚಿಕನ್ ಮಸಾಲ ರೈಸ್ ಜೊತೆ ಚಪಾತಿ ಜೊತೆ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಇವತ್ತಿನ ನಮ್ಮ ಊಟ ಬಂದು ಚಿಕನ್ ಸಾರು ವೈಟ್ ರೈಸು. ನೋಡ್ಬೋದು ಈಗ ಅಣ್ಣರೆಲ್ಲ ಸಿಕ್ಕಿದ್ರಿ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಊಟ ಮಾಡಾಕಿದ್ದೀವಿ. ಅಣ್ಣ ಹೆಂಗೈತೆ ಊಟ? ಏನೇನು ಕತೆ? ಸೂಪರ್ ಸಿಕ್ಕಿರ ಸಾಕು. ಕಾಯ್ತಿದ್ದು ನಾವು, ನೀವು ಸಿಕ್ಕಿರ ಅಂದ್ರೆ ಕಾಯ್ತಿದ್ದು. ಚೆನ್ನಾಗೈತೆ ಊಟ? ಊಟ ಮಾಡಿ ಅಣ್ಣ ಹೆಂಗೈತೆ ಅಣ್ಣ? ನಿಮ್ದು ಎಲ್ಲ ಇಲ್ಲೇನ ಗಾಡಿ ಓಡಿಸೋದು ನೀವೆಲ್ಲಾನು? ಅಣ್ಣರಂತೂ ಅವಾಗಿಂದ ನಾವು ಅವಣ್ಣ ಕಷ್ಟ ಸುಖ ಮಾತಾಡಿದ್ವಿ. ಯಾವಾಗ ಮಾತಾಡ್ತಿರ್ಲಿಲ್ಲ ಅಣ್ಣ? ಬೆಂಚ್ ತಂದಿದ್ರೆ ಪಕ್ಕ ಕಂಡು ಹಿಡಿತಿದ್ರೆ. ಒಳ್ಳೆ ಬ್ಯಾಟಿಂಗು. ನೋಡ್ಬೋದು ಒಳ್ಳೆ ಊಟ ಆಗೈತೆ. ಚಿಕನ್ ಸಾರು ಅನ್ನ ತಿನ್ಕೊಂಡು ಆರಾಮಾಗಿ ಇವತ್ತು ರೆಸ್ಟ್ ಮಾಡೋದು. ಏನಣ್ಣ ಯಾರಿಗೂ ಡ್ಯೂಟಿ ಇಲ್ಲ, ನೈಟ್ ಡ್ಯೂಟಿ. ಅಣ್ಣ ಒಬ್ಬರಿಗೆ ಡ್ಯೂಟಿ ಇವತ್ತು. ಊಟ ಎಲ್ಲ ಮಾಡಿದ್ದಾಯ್ತು. ನೋಡ್ಬೋದು ತಟ್ಟೆಗಳೆಲ್ಲ ಖಾಲಿ ಆಗಿದಾವೆ. ಬಟ್ ಅಣ್ಣ ಪಾತ್ರೆನೂ ಬಿಡ್ತಿಲ್ಲ. ಅಣ್ಣ ನೀನ್ ಮಾಡಿರೋ ಟೇಸ್ಟ್ಗೆ ನೋಡಿಲಿ, ಈ ರೊಟ್ಟಿನ ಮುಡ್ದು ಈ ತರ ತಿನ್ಬೇಕು ಅನ್ನ ಟೇಸ್ಟ್ ನೋಡ ಇಲ್ಲಿ. ಊಟ ಮಾಡೋಣ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಮಾಡ್ಕೊಡ್ತೀನಿ. ತಲೆ ಕೆಡ್ಸ್ಕೊಬೇಕಣ ನೀನು. ಖಂಡಿತ ಬರೋಣ. ನಮ್ ಕಾಂಟ್ಯಾಕ್ಟ್ ನಂಬರ್ ತಂದಾಗ ಬಂದು ಈ ತರ ಮಾಡ್ಕೊಡ್ಬೇಕಣ. ಆಯ್ತಣ್ಣ. ಈ ತರ ಕಡಾಕ್ ರೊಟ್ಟಿ ತಂದು ತಿಂದ್ಮೇಲೆ ಸೂಪರ್. ಅಣ್ಣವ್ರಿಗೆ ಈ ಕಡೆಯಿಂದ ಇನ್ನೂ ಒಂದು ರೊಟ್ಟಿ ಕೊಡ್ತಾ ಇದೀನಿ. ಚೆನ್ನಾಗಿದೆ ಅಣ್ಣ. ಮಿಕ್ಸ್ ಮಾಡಿ ಅಣ್ಣ. ಇನ್ನೂ ಟೇಸ್ಟ್ ಐತಣ. ನಾವ್ ಹೊಡಿತಾ ಇರ್ತೀನಿ. ನಮ್ ಬಾಸ್ ಗೊತ್ತೇ ಇರ್ಲಿ ಇಲ್ಲಿಗೆಲ್ಲ ಬುದ್ಧಿ ಕಡೆಗೆ ಬರ್ಲಿ. ನಾವು ಕೋಕ್ ಡ್ರೈವರ್ಗಳು ಮಾಡ್ತಾ ಇರ್ತೀವಿ ನೋಡ. ಟೇಸ್ಟ್ ಮಾತ್ರ ಸೂಪರ್. ನಮ್ಮ ಐಟಮ್ಸ್ನೆಲ್ಲ ಊಟ ಮಾಡಾದ್ಮೇಲೆ ಎಲ್ಲ ತೊಳೆದ್ಬಿಟ್ಟು ನಮ್ಮ ಟೂಲ್ ಬಾಕ್ಸ್ಗೆ ಇಡ್ತಾ ಇದೀವಿ. ನೋಡ್ಬೋದು ಕ್ಲೀನಾಗೆಲ್ಲ ಪ್ಯಾಕ್ ಮಾಡಿ ಇದ್ರೊಳಗೆ ಇಡ್ತಾ ಇದೀವಿ. ಊಟ ಎಲ್ಲ ಮಾಡಿದಾಯ್ತು. ನೋಡಿದ್ರೆಲ್ಲ ಒಳ್ಳೆ ಮಜಾ ಐತಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಊಟ ಮಾಡಿ. ಅಂದರೆ ಎಲ್ಲ ಮೀಟಾಗಿ ಜೊತೆಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದು ಒಳ್ಳೆ ಖುಷಿ ಇತ್ತು. ಮತ್ತು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಬೇಕು. ಡೈಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಬರ್ತಾನೆ ಇದೆ. ಇದು ಕುದುರೆ ಬಗ್ಗೆ. ಈ ಕುದುರೆಗಳು ಇರಬಾರ್ದು ಗಾಡೀಲಿ. ಫೋಟೋ ಇದೊಂಥರ ಲತ್ತೆ ಇದ್ದಂಗೆ. ಇದನ್ನು ತೆಗಿಸ್ಬಿಡಿ, ಅದೃಷ್ಟ ಬರುತ್ತೆ, ಲೋಡ್ ಸಿಗ್ತವೆ ಅಂತ. ಬಟ್ ಅದು ನಮಗೂ ಏನೂ ಗೊತ್ತಿಲ್ಲ. ನೋಡೋಣ ಒಂದ್ಸರಿ ಅನ್ನ ಗೊತ್ತಿರೋನ್ನ ಕೇಳಿಬಿಟ್ಟು ಡಿಸೈಡ್ ಮಾಡೋಣ. ಇನ್ನು ತೆಗ್ದಾಕದ ಹಿಂಗೆ ಇರಲ್ಲ ಅಂತ. ಏನಪ್ಪ ಕರೆಕ್ಟಾ? ನಮಗೆ ಗೊತ್ತಿಲ್ಲದಿದ್ದು ನಾವೇನು ಮಾಡೋಕ್ಕಾಗಲ್ಲ. ಜನ ಹೇಳ್ತಿದ್ದಾರೆ ಅಂದರೆ ಒಬ್ರಲ್ಲ ಇಬ್ಬರು ತುಂಬ ಜನ ಹೇಳ್ತಿದ್ದಾರೆ ಇನ್ನು ತಗ್ಸಿ ಅಂತ. ಹಾಗಾಗಿ ನಾವು ಕೇಳಲೇಬೇಕು. ಒಂದು ಸ್ವಲ್ಪ ಗೊತ್ತಿರೋದು ಇದ್ರ ಬಗ್ಗೆ ಕೇಳಿಬಿಟ್ಟು ನಾಳೆ ನಾಡು ಈ ಸರಿ ಊರಿಗೆ ಹೋದಾಗ ಇನ್ನು ತೆಗಿಸ್ಬಿಟ್ಟು ಇನ್ನೇನೋ ಬೇರೆ ಹಾಕ್ಸೋಕ್ಕೆ ಪ್ಲಾನ್ ಮಾಡೋಣಂತೆ. ಓಕೆ, ಈ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ಇವತ್ತು ಸ್ವಲ್ಪ ಕುಕ್ಕಿಂಗೇ ಜಾಸ್ತಿ ಆಯ್ತು ವ್ಲಾಗಲ್ಲಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಲೋಡ್ ಸೆಟ್ ಆಗಿದೆ. ಲೋಕಲ್ ಹೋಗಿ ಲಾಂಗು ಲೋಡ್ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ವಿ. ಎಲ್ಗೂ ಸಿಗ್ತಾ ಇಲ್ಲ. ಅದೇ ಸಮಸ್ಯೆ ಆಗ್ತಿರೋದು. ಒಂದ್ಸರಿ ಲಾಂಗ್ ಕಚ್ಕೊಳೋವರೆಗೂ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಓಕೆ, ಈ ವಿಡಿಯೋನ ಎಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಎಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.